ಅನ್ಫಾರ್ಚುನೇಟ್ಲಿ ಆರ್ತಿ ಆ ಹುಡುಗನ ಒಪ್ಕೊಂಡ್ಬಿಟ್ಟಿದ್ದಾಳೆ. ವಿಕ್ಕಿ, ಸಾರಿಕಾ ಹೇಳಿದ್ದೆಲ್ಲ ಸುಳ್ಳು. ನೆನ್ನೆನೆ ನಾನು ನಿಮಗೆಲ್ಲ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅಲ್ಲೇನಾಯ್ತು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅವಳು ಹೇಳ್ದಾಗೆ ನಾನು ಬಾಯಿ ಬಿಟ್ಟು ಹೇಳ್ದೆ ಇರ್ಬೋದು, ಆದ್ರೆ ನಾನು ನಿಮ್ಮನ್ನ ಮನ್ಸಾರೆ ಇಷ್ಟಪಡ್ತಿದ್ದೀನಿ ವಿಕ್ಕಿ. ಅದಕ್ಕೆ ಅಲ್ವಾ ಅಷ್ಟು ಜನರ ಮುಂದೆ ಯೋಚನೆ ಮಾಡಬೇಕು ಅಂತ ಹೇಳಿದ್ದು. ಆದ್ರೆ ಬಂದಿರೋ ಹುಡುಗನ ನಾನು ಒಪ್ಕೊಂಡಿಲ್ಲ ವಿಕ್ಕಿ, ಒಪ್ಕೊಂಡಿಲ್ಲ. ನಾನು ಹಾಗೆ ಹೇಳ್ದೆ ಅಂತ ಅಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಹೀಗೇನಾದರೂ ನನ್ನ ಮದುವೆಗೆ ಒಪ್ಪಿಲ್ಲ ಅಂದರೆ ಅಮ್ಮ ಖಂಡಿತ ನಾನು ಸುಮ್ಮನೆ ಬಿಡಲ್ಲ. ಹೀಗೆ ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ಅಮ್ಮ ಡೋರ್ ತೆಗೆಯಕ್ಕ, ಒಬ್ಳೊಬ್ಳೆ ಖುಷಿ ಪಡ್ಬೇಡ, ನಾವೆಲ್ಲ ಬರ್ತೀವಿ. ಹಲೋ ಮೇಡಮ್, ಕನ್ಸ್ ಕಾಣೋದೇನಿದ್ರು ನೈಟು ನಾವೆಲ್ಲ ಮಲ್ಗದ ಮೇಲೆ ಇಟ್ಕೊಳ್ಳಿ. ಈಗೇನಿದ್ರು ಡೈರೆಕ್ಟ್ ಆಗಿರ್ಬೇಕು, ನಡೆಯೋದೆಲ್ಲ ನಮಗೆ ಗೊತ್ತಾಗಬೇಕು. ಹೊರಗಡೆ 3 ಜನ ಇದೀವಕ್ಕ. 3 ಅನ್ಸೋಷ್ಟರಲ್ಲಿ ಬಾಗಿಲು ತೆಗ್ದಿಲ್ಲ ಅಂದ್ರೆ ಆಮೇಲೆ ನಮ್ಮ ಕಾಟ ತಡ್ಕೊಳಕ್ಕಾಗಲ್ಲ ಅಲ್ವಾ? ಮತ್ತೆ ನಾವೇನು ಅಂತ ನಿನಗೆ ಗೊತ್ತು. ಆಮೇಲೆ ತಂಟೆ ತಕರಾರು ಮಾಡಂಗಿಲ್ಲ ಅಷ್ಟೇ. ಏನಕ್ಕ, ನಾವು ಬಂದಿದ್ದು ಡಿಸ್ಟರ್ಬ್ ಆಯ್ತಾ? ಆಗ್ಲಿ ಬಿಡು. ಹುಡ್ಗನ್ ಜೊತೆ ಲಾಂಗ್ ಡ್ರೈವ್ ಹೋಗೋ ಕನ್ಸ್ ಕಾಣ್ತಿದ್ಯಾ ಹೇಗೆ? ಹುಡುಗ ಸಖತ್ತಾಗಿದ್ದಾನೆ. ಸಾರಿ, ಹುಡುಗ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ. ನಿನ್ನೂ ಒಳ್ಳೆ ಜೋಡಿ. ನಮ್ಮ ಅಕ್ಕನ ಮುಂದೆ ಯಾರು ನಿಂತರೂ ಡಲ್ಲೆ. ನೋಡು ನೋಡು, ನಾಚ್ಕೊಂಡ್ರೆ ಹೇಗೆ ಸುಂದರವಾಗಿ ಕಾಣ್ತಿದ್ದಾಳೆ ಅಂತ. ಅಮ್ಮ ಅಕ್ಕ, ಆರ್ತಿ ಅಕ್ಕ ನಾಚ್ಕೊಂಡಿಲ್ಲ, ಯಾಕೋ ತುಂಬಾ ಡಲ್ ಆಗಿದ್ದಾಳೆ. ಯಾಕಕ್ಕ, ಏನಾಯ್ತು? ಅಕ್ಕ, ನಿಂಗೆ ಹುಡುಗ ಇಷ್ಟ ಇಲ್ವೇನೆ? ರಿಜೆಕ್ಟ್ ಮಾಡ್ತೀಯಾ? ಅಮ್ಮಂಗೆ ಹೀಗೆ ಹೇಳ್ತೀನಿ. ಏನು ಮಾಡಲಿ, ಹೇಳೋ ಬೇಡವೋ? ಏನೋ ಒಳ್ಳೆ ಹುಡುಗ ಅಂದ ಮಾತ್ರಕ್ಕೆ ಸಡನ್ ಆಗಿ ಓಕೆ ಅನ್ನೋದಕ್ಕಾಗುತ್ತಾ? ಅಕ್ಕಂಗೂ ತನ್ನ ಮದ್ವೆಗೋ ಹುಡುಗ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಆಸೆ ಇರಲ್ವಾ? ಅದಕ್ಕೆ ಟೈಮ್ ತಗೊಳ್ತೀನಿ ಅಂತ ಹೇಳಿರ್ತಾಳೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಕಣೆ ಅಕ್ಕ. ಯಾರ್ದೋ ಬಲ್ವಂತಕ್ಕೆ ಇನ್ಯಾರು ಹುಡುಗ್ರೆ ಸಿಗಲ್ಲ ಅನ್ನೋ ಥರ ಬಂದವನ್ನೇ ಒಪ್ಕೊಳ್ಳೋ ಅನಿವಾರ್ಯ ಏನೂ ಇಲ್ಲ. ಈಗ ನಮಗೆ ಜಾಬ್ ಆಗಿದೆ, ತಿಂಗಳು ತುದಿಗೆ ಸಂಬಳನೂ ಬರುತ್ತೆ. ಟೇಕ್ ಯುವರ್ ಓನ್ ಟೈಮ್. ಅಷ್ಟ್ರಲ್ಲಿ ನಾನು ದುಡ್ಡು ಕೊಡಿಟ್ಟು ನಿನ್ನ ಮದುವೆನ ಗ್ರ್ಯಾಂಡಾಗಿ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತೀನಿ. ಇವನಿಲ್ಲ ಅಂದರೆ ಮತ್ತೊಬ್ಬ ಕ್ಯೂನಲ್ಲಿ ನಿಲ್ಲಿಸ್ತೀನಿ ಹುಡುಗರನ್ನ. ಏನು ತಮಾಷೆನ? ಎಲ್ಲರೂ ಆ ಶುಂಠಿ ಶಂಕರನ್ ಥರ ಇರಲ್ಲ ಅಕ್ಕ. ನೀನೇನು ಚಿಂತೆ ಮಾಡಬೇಡ, ನಿಂಗೆ ಒಳ್ಳೆ ಹುಡುಗ ಸಿಗ್ತಾನೆ. ನೀನು ಟೈಮ್ ತಗೊಳಕ್ಕ. ಎಸ್, ನಾವೆಲ್ಲ ನಿನ್ ಸಪೋರ್ಟ್ ಇದೀವಿ. ಫುಲ್ ಟೈಮ್ ತಗೋ. ಮೂಲಕ ಫುಲ್ ಟೈಮ್ ತಗೋ. ಅಯ್ಯೋ, ನನ್ ತಟ್ಟೆ ಬಂದಿಲ್ಲ ಇನ್ನು. ತರ್ತಾ ಇಲ್ವಾ? ಯಾಕಷ್ಟ ಆತ್ರ? ಹೊಟ್ಟೆ ಹಸಿತಿದೆಪ್ಪ. ಅಮ್ಮ ತಗೋ, ತಟ್ಟೆ ಕೊಡೋಳಿಗೆ. ಓ, ಕೊಡ್ತೀನಕ್ಕ. ತಗೊಳ್ಳೆ. ಆರ್ತಿ ಪುಟ್ಟ, ಹೇಳಿಪ್ಪ. ಇವತ್ತು ನಡೆದಿದ್ರ ಬಗ್ಗೆ ಇಷ್ಟೊತ್ತು ನಿನ್ನ ಹತ್ರ ಏನೂ ಮಾತಾಡೋದಕ್ಕೆ ಆಗಲಿಲ್ಲ. ನಿನ್ನ ನಿರ್ಧಾರದ ಬಗ್ಗೆ ಏನು ಯೋಚನೆ ಮಾಡಿದೆ?
ಈ ಮದುವೆ ನಡೆದ್ರೆ ನೀನು ಮಾತ್ರ ಅಲ್ಲ ಆರ್ತಿ, ಯಾರೂ ಖುಷಿಯಾಗಿರಲ್ಲ. ಮನ್ಸಲ್ಲಿ ಒಬ್ಬನ ಹಿಡ್ಕೊಂಡು ಇನ್ನೊಬ್ರ ಹತ್ರ ತಾಳಿ ಕಟ್ಟಿಸ್ಕೊಂಡ್ರೆ ಇವತ್ತು ಸಾಯೋಕ್ಕೆ ಹೋಗಿದ್ಯಲ್ಲ, ಮುಂದೆ ಅದೇ ಆಗುತ್ತೆ. ಜೀವಂತವಾಗಿದ್ರೂ ಹೆಣದ ಥರ ಇರಬೇಕಾಗುತ್ತೆ. ನಿನ್ನ ಮನಸ್ಸಲ್ಲಿರೋದನ್ನ ಹೇಳೋಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಬರಲ್ಲ. ನಿನ್ನ ಇಷ್ಟು ಪ್ರೀತಿ ಮಾಡೋ ಮನೆಯವರು ನಿನ್ನ ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾಕಮ್ಮ ಸುಮ್ಮನೆ ನಿಂತ್ಬಿಟ್ಟೆ? ಪರವಾಗಿಲ್ಲ, ಏನು ಯೋಚನೆ ಮಾಡ್ತಾ ಇದೆಯಾ ಹೇಳು. ನನಗೆ ಈ ಮದುವೆ ಇಷ್ಟ ಇಲ್ಲ ಅಪ್ಪ. ತಗೊಳಕ್ಕ. ಅದಿತಿ ಅಂಚು ಊಟ ಮಾಡಿದ್ರಾ? ಅವ್ರೇನೋ ಸ್ವಲ್ಪ ತಿಂದು ಮಲ್ಕೊಂಡ್ರು, ನೀನು ಅದು ತಿಂದಿಲ್ವಲ್ಲ. ತಗೋ ಹಾಲು ಕುಡಿ. ನಂಗೆ ಬೇಡ ಅಮ್ಮ. ಬೇಡ ಅಂದರೆ ಬಿಡೋರು ಯಾರು? ನಿನ್ಗಂತಾನೆ ತಂದಿರೋದು ತಾನೆ. ತಗೋ ಕುಡಿ. ಬೇಡ. ಕುಡಿ ಅಂದೆ. ಸರಿ ಕುಡಿತೀನಿ ಕೊಡು. ನಿಂಗೊಂದು ಮಾತು ಕೇಳ್ತೀನಿ, ನಿಜ ಹೇಳಬೇಕು. ನಾನು ಯಾವತ್ತೂ ನಿನ್ನ ಹತ್ರ ಸುಳ್ಳು ಹೇಳಿಲ್ಲ ಅಮ್ಮೋ. ಅಕ್ಕ, ನೀನು ಯಾರನ್ನಾದರೂ ಪ್ರೀತಿಸ್ತಿದ್ಯಾ? ನಿಜ ಅಮ್ಮ, ಅವನು ಯಾವುದೋ ಒಂದು ವಿಷಯದಿಂದ ಬಿದ್ದು ತುಂಬ ಒದ್ದಾಡ್ತಿದ್ದಾನೆ ಅನ್ಸುತ್ತೆ. ಅವನ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊತೀನಿ. ನೀನು ಯೋಚನೆ ಮಾಡಬೇಡಮ್ಮ. ವೇದಾಂತ್, ಕೂಲಾಗಿ ಮಾತಾಡೋ ಆಯ್ತಾ? ನಂಗೆ ಯಾಕೋ ತುಂಬ ಚಿಂತೆ ಆಗ್ತಾ ಇದೆ ಕಣೋ. ಡೋಂಟ್ ವರಿ. ಅವನ ವರ್ತನೆ ನೋಡಿದ್ರೆ ಅವ್ನು ತುಂಬ ಡಿಸ್ಟರ್ಬ್ ಆಗಿದ್ದಾನೆ. ಅವನು ಏನೋ ಒಂದು ಬೇಕು ಅಂತ ಒದ್ದಾಡ್ತಿದ್ದಾನೆ, ಆದರೆ ಅದು ಅವನಿಗೆ ಸಿಗ್ತಿಲ್ಲ. ಅಮ್ಮ, ಅದೇನೇ ಆಗಲಿ, ಅದೆಲ್ಲೇ ಇರಲಿ, ಅದನ್ನು ಅವನಿಗೆ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಐ ಪ್ರಾಮಿಸ್ ಯು, ಅದೆಷ್ಟೇ ಕಷ್ಟ ಆಗಿರಲಿ, ಐ ಮೇಕ್ ಶ್ಯೂರ್ ಅವ್ನಿಗೆ ಅದು ಸಿಗುತ್ತೆ. ಯಾಕಕ್ಕ ಸುಮ್ಮನೆ ಇದೆಯಾ? ನನ್ನ ಹತ್ರ ಹೇಳೋದಕ್ಕೆ ಸಂಕೋಚ ಪಡಬೇಡ. ನಿಜ ಹೇಳಕ್ಕ, ಯಾರನ್ನಾದ್ರೂ ಪ್ರೀತಿಸ್ತಾ ಇದೆಯಾ? ಹೇಳೋ ಬೇಡವೋ? ಅಕ್ಕ ಮಾತಾಡಕ್ಕ. ನೀನು ಯಾರನ್ನಾದ್ರೂ